ಠಾಣೆಯಲ್ಲಿ ದಿನಾಂಕ 14/4/2026 ಮಧ್ಯಾಹ್ನ 3 ಗಂಟೆಗೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣದ ಸಂಖ್ಯೆ 173/2026 ಅಡಿಯಲ್ಲಿ ಇಂಡಿಯನ್ ಆರ್ಮ್ಸ್ ಆ್ಯಕ್ಟು ಮತ್ತು BNS ಆ್ಯಕ್ಟ್ಸ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪತ್ತೆ ಕಾರ್ಯವನ್ನು ಕೈಗೊಂಡಿರ್ತಾರೆ. ಅವತ್ತಿನ ದಿನ ರಾಜು ಬಾಪುಕರೆ ಅನ್ನುವಂಥ 42 ವರ್ಷದ ವ್ಯಕ್ತಿಯನ್ನು ಆತನ ಊರಾದಂತಹ ಗೋಲ್ಡನ್ ದೊಡ್ಡಿಯಿಂದ ಅವನು ವಿಜಯಪುರ ಸಿಟಿಗೆ ತನ್ನ ತಾರ್ ಜೀಪ್ನಲ್ಲಿ ಬರ್ತಾ ಇರಬೇಕಾದ್ರೆ ಅಲಿಯಾಬಾದ್ ಇಂಡಸ್ಟ್ರಿಯಲ್ ಏರಿಯಾದ ಹತ್ರ ಒಂದು ಟಿಪ್ಪರ್ನಲ್ಲಿ ಬಂದುಬಿಟ್ಟು ಮೊದಲು ತಾರ್ ಜೀಪಿಗೆ ಡಿಕ್ಕಿ ಹಾಯಿಸಿ ಆತ ಯಾವಾಗ ಸತ್ತಿಲ್ಲ ಅಂತ ಗೊತ್ತಾಗುತ್ತೆ ತಳಗೆ ಇಳಿದ್ಬಿಟ್ಟು ಮತ್ತು ಕಲ್ಲಿನಿಂದ ಮಾರಣಾಂತಿಕವಾದಂಥ ಹಲ್ಲೆಗಳನ್ನು ಮಾಡಿ ತಮ್ಮಲ್ಲಿದ್ದಂಥ ಕಂಟ್ರಿ ಪಿಸ್ತೂಲ್ಗಳನ್ನ ಬಳಸಿ ಗುಂಡು ಹಾರಿಸಿ ಆ ವ್ಯಕ್ತಿಯನ್ನು ಕೊಲೆ ಮಾಡಿ ಅಲ್ಲಿಂದ ಪರಾರಿಗೈದಿರ್ತಾರೆ. ಈ ಪ್ರಕರಣವನ್ನು ನಮ್ಮ ರಾಮನಗೌಡ ಹಟ್ಟಿಯವರು ಮತ್ತು 2 ತಂಡಗಳನ್ನ ರಚನೆ ಮಾಡಿರುತ್ತೆ. ಒಂದು ಈಶಿತಾ ಗುಪ್ತಾ ಅವರ ನೇತೃತ್ವದಲ್ಲಿ, ಇನ್ನೊಂದು TS ಸುಲ್ಫಿ ಅವರ ನೇತೃತ್ವದಲ್ಲಿ, ಮತ್ತು ಜಾನರ್ ಮತ್ತು ಅವರ PSಗಳಾದಂತಹ ವಿನೋದ್ ದೊಡ್ಡಮನೆ ಮತ್ತು ಲಕ್ಷ್ಮೀ ದೇಗಿನಾಳ್ ಅವರ ನೇತೃತ್ವದಲ್ಲಿ 2 ತಂಡಗಳನ್ನ ರಚನೆ ಮಾಡಿ ಮಾಡಿದಂಥ ತಂಡ ಯಾರು, ಏನು, ಎಂತ, ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹುಟ್ಟಿಹಾಕಿ ಅವರನ್ನು ಪತ್ತೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅದರಲ್ಲಿ ಒಟ್ಟು 6 ಜನ ಆರೋಪಿತರನ್ನು ಬಂಧಿಸಿದ್ದಾರೆ. ಅದರಲ್ಲಿ ಕಾನ್ಸ್ಪಿರಸಿ ಮಾಡಿದಂತಹ ಅಬುಷಾ ಕೊಡ್ಲೇಕರ್ ಆರೋಪಿ ನಂಬರ್ 1. ಅದೇ ರೀತಿ ಟ್ರಕ್ ಡ್ರೈವರ್ ಆದಂತಹ ಅವಾಶ್ಯ ಬಾಳು ಮಾನೆ, ವಾಗೀಶ್ ಪೋಲ್, ಜಾಲಿಂದರ್ ಮಲ್ಲಾರಿ, ಕಂಡುಬಾ ತಾಂಬೆ, ಮುರುಗು ಹಾಕೆ, ಇವರು ಎಲ್ಲರನ್ನೂ ಕೂಡ ಅಲ್ಲೇ ಪಾಂಗ್ರೂನ್ ದೊಡ್ಡಿ ಮತ್ತು ಮಾನೇನ್ ದೊಡ್ಡಿ ಎಲ್ಲ ಅಲಿಯಾಬಾದ್ ಸುತ್ತಮುತ್ತ ಇದ್ದವರೆ. ಇವರೆಲ್ಲ ಸಂಬಂಧಿಕರೇ. ಈ ಕೊಲೆಗೈದಂತಹ ಎಲ್ಲ 6 ಜನ ಆರೋಪಿತರನ್ನು ಬಂಧಿಸಿದ್ದಾರೆ. ಅವರ ಕಡೆಯಿಂದ ಬಂಧನ ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಆತನನ್ನು ಕಾನ್ಸ್ಪಿರಸಿ ಮಾಡಿ ಟ್ರಕ್ಕನ್ನು ಜಸ್ಟ್ 2 ಡೇಸ್ ಮುಂಚೆ ಅದನ್ನು ಪರ್ಚೇಸ್ ಮಾಡಿ ಆತನ ಹೋಗು ಬರೋಗಳನ್ನು ವಾಚ್ ಮಾಡಿ ಆತನನ್ನು ಬರುವಂಥ ವಿಚಾರವನ್ನು ತಿಳಿದುಕೊಂಡು ಅವತ್ತು ಟ್ರಕ್ನಲ್ಲಿ ಬಂದು ಆತನಿಗೆ ಆಕ್ಸಿಡೆಂಟ್ ಮಾಡಿ ಮತ್ತು 2 ಟೂ ವೀಲರ್ಗಳನ್ನ ಬಳಕೆ ಮಾಡ್ಕೋತಾರೆ. ಅವನನ್ನು ಒಂದು ಫಾಲೋ ಮಾಡೋದಕ್ಕೆ ಮತ್ತು ಇನ್ನೊಂದು ಟ್ರಕ್ ಜೊತೆ ಇದ್ದಂಥ ಆ 2 ವೆಹಿಕಲ್ಸ್ಗಳಲ್ಲಿ ಒಟ್ಟು 4 ಜನ ಆರೋಪಿತರು ಬಂದು ಆತನನ್ನು ಕೊಲೆಗೈದು ಹೋಗಿರ್ತಾರೆ. ಕೊಲೆ ಮಾಡಿಬಿಟ್ಟು ಇವರು ತಿಕೋಟ, ಟಕ್ಕಳಿಕೆ ಮತ್ತು ಸೋಲಾಪುರದಲ್ಲಿ ವೆಹಿಕಲ್ಸ್ಗಳನ್ನ ಇಟ್ಟು ತಪ್ಪಿಸ್ಕೊಂಡು ಹೋಗಿರ್ತಾರೆ. ಅವರಿಂತ ಈಗಾಗಲೇ ನಾವು 2 ಕಂಟ್ರಿ ಪಿಸ್ತೂಲ್ಸ್ಗಳನ್ನು ಮತ್ತು 7 ಮೊಬೈಲು ಮತ್ತು ಕೃತ್ಯಕ್ಕೆ ಬಳಸಿದಂಥ ಮೋಟ್ರ್ ಸೈಕಲ್ಗಳು, ಟಿಪ್ಪರ್ ವಾಹನ, ಕಾರು ಇವುಗಳನ್ನೆಲ್ಲ ಸೀಸ್ ಮಾಡಿದೆ. ಆರೋಪಿಗಳನ್ನು ದಿನಾಂಕ 20/4/2026 ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಪೊಲೀಸ್ ಕಸ್ಟಡಿಯನ್ನು ತಗೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ವಿಚಾರಣೆಯನ್ನು ಒಳಪಡಿಸಿ ಅವರಿಂತ ಬರಬೇಕಾದಂತಹ ಎಲ್ಲ ಏನು ಮೆಟೀರಿಯಲ್ ಎವಿಡೆನ್ಸಸ್ ಏನಿತ್ತು ಅದನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ತನಿಖೆ ಇನ್ನೂ ಮುಂದುವರಿತಾ ಇದೆ. ಥ್ಯಾಂಕ್ ಯು. ತನಿಖಾಧಿಕಾರಿ ಆದವರು ಮತ್ತು ತನಿಖೆಯಲ್ಲಿ ಇನ್ವಾಲ್ವ್ ಆದಂತಹ ಈಶಿತಾ ಗುಪ್ತಾ ಅವರು, ಸುಲ್ಫಿ, ಜಾನರ್ ಮತ್ತು ಲಕ್ಷ್ಮಿ ಮತ್ತು ವಿನೋದ್ ದೊಡ್ಡಮನಿ ಮತ್ತು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗವರ್ಗವನ್ನು ಕೂಡ ಶ್ಲಾಘನೆ ಮಾಡುತ್ತೆ. ಅದೇ ರೀತಿ ಕೂಡ ಸಿಟಿ ಉಪವಿಭಾಗದ DYSP ಮತ್ತು ಅವರ ಅಧಿಕಾರಿಗಳನ್ನು ಕೂಡ ಈ ತನಿಖೆಯಲ್ಲಿ ಕೈ ಜೋಡಿಸಿರುತ್ತಾರೆ. ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಕೂಡ ಅವರು ಕೂಡ ಯಶಸ್ವಿಯಾಗಿರ್ತಾರೆ. ಥ್ಯಾಂಕ್ ಯು.